ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಮಾರ್ಚ್ 8. ಇವಾಗ ಆಲ್ರೆಡಿ ಟೈಮ್ 11:45 ಆಗಿದೆ. ಸೊ ಇವಾಗ ನಾನು ಆಲ್ರೆಡಿ ಕೇಕ್ ತಂದಿಟ್ಟಿದ್ದೀನಿ. ಸರಿ ಈ ವ್ಲಾಗ್ ಸುಕ್ಕು ಬರ್ಡೇ ವ್ಲಾಗ್ ಆಗಿರುತ್ತೆ. ನಾಳೆನೂ ಕಂಟಿನ್ಯೂ ಆಗುತ್ತೆ, ಅಂದರೆ ಮಾರ್ಚ್ 9. ಇವಾಗ ಆಲ್ರೆಡಿ ಕೇಕ್ ತಂದಿಟ್ಟಿದ್ದೀನಿ. ಇವಾಗ ಹೇಳಿದ್ದೀನಿ, ನಂಗೆ ತಲೆನೋವ್ತದೆ, ಸ್ವಲ್ಪ ಆಗ್ತಿಲ್ಲ ಅಂತ ಈ ಥರ ಸುಳ್ಳು ಹೇಳಿದ್ದೀನಿ. ಇವಾಗ ಆಲ್ರೆಡಿ ಬರ್ತಾ ಇದ್ದೇನೆ. ಸೊ ಇವತ್ತಿನ ಅಂದರೆ ಕೇಕ್ ಕಟ್ಟಿಂಗ್ ಮಾಡ್ತೀನಿ ನಾನು ಪ್ರತಿ ವರ್ಷ. ಐಡಿಯಾ ಬಂದಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ಬಾ ಅಂತ ಹೇಳಿದ್ದೀನಿ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಆ್ಯಂಡ್ ನಾಳೆ ಕೂಡ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಅಲ್ಲಿ ತನಕ ವ್ಲಾಗ್ ಹೋಗ್ತಾ ಇದೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವ್ಲಾಗ್. ಬಾ ಕುತ್ಕೋ. ಕುತ್ಕೋ, ಪರವಾಗಿಲ್ಲ. ಹ್ಯಾಪಿ ಬರ್ಡೇ. ಎಷ್ಟು ಪಕ್ಕ ಮಾಡಿದ್ಯಾ? ಎಷ್ಟು ತಗೊಂಡು ಎಷ್ಟು ತಗೊಂಡೆ? ಏನು ಈ ಕಡೆ ಬಾ, ವಿಡಿಯೋಗೆ ಬಾ. ಇಲ್ಲಿ ಐ ಹ್ಯಾಪಿ. ಎಷ್ಟು ತಗೊಂಡಿದ್ದಲ್ಲ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ತಗೊಂಡಿ ನಾನು? ನಂಗೆ ಗೊತ್ತೇ ಇಲ್ಲ. ಫ್ರಿಜ್ ಎಲ್ಲ ಕಂಡರೆ ಎಲ್ಲಿ ಇತ್ತಲ್ಲಿ? ಏನಂದರೆ ಸ್ವಲ್ಪ ಕ್ಯಾಂಡಲು ಹೋಗ್ತಾ ಇದೆ, ಸೊ ಎಕ್ಸ್ಚೇಂಜ್ ಮಾಡೋಣ ಅಂತ. ಓಕೆ, ಏನಾದರೂ ವಿಶ್ ಮಾಡು. ಏನು ವಿಶ್ ಇದೆ? ಸ್ವೆಟ್ ಆಗ್ತಿದೆ, ಆ್ಯಕ್ಚುಲಿ ಫ್ಯಾನ್ ಆಗ್ತಿದೆ, ಬಟ್ ಹೌದು ಆಯ್ತು. ಇನ್ನೊಂದು ಕ್ಯಾಂಡಲ್ ಆಗುತ್ತೆ. ವಿಶ್ ಎಲ್ಲ ಹಂಗಲ್ಲ. ಏನು ವಿಶ್? ಹಂಗಿಂತಿಲ್ಲ. ಕೇಕಲ್ಲಿ ಅದೇ ಏನು ವಿಶ್ ಎಲ್ಲ ಇತ್ತಲ್ಲ, ಅದೇ ವಿಶ್ ಏನಿದೆ ಇತ್ತಲ್ಲ. ನೆಕ್ಸ್ಟ್ ಮದಿ, ನೆಕ್ಸ್ಟ್ ಕರೆಕ್ಟಿಗೆ ಅದೆಲ್ಲ ಏನಾದರೂ ವಿಶ್ ಮಾಡ್ಕೊ. ಓಕೆ, ನಿಮ್ಮ ಮನಸ್ಸಲ್ಲಿ ಅನ್ಕೊಂಡು ವಿಶ್ ಮಾಡ್ಕೊ, ನೆಕ್ಸ್ಟ್ ವರ್ಷ ಇದಾಗಲಿ ಅಂತ. ಓಕೆನಾ? ಓಕೆ, ಕೇಕ್ ಕಟ್ ಇರೋ. 1 ಸೆಕೆಂಡ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಫಸ್ಟ್ ಪೀಸ್ ನನಗೆ. ಇಬ್ರು ಹೊಡ್ತೀನಿ ನಾನು. ಮಣಿಪಾಲಿಂದ. ಕೇಕ್ ಒಳ್ಳೆಯದಾ? ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವಾಗ ದೇವಸ್ಥಾನ ಹೊರಡ್ತಾ ಇದ್ದೀವಿ, ಮಾನ್ಕಟ್ಟೆ. ಆಲ್ರೆಡಿ ಲೇಟ್ ಆಯಿತು, 10:30 ಅಂತ ಹೇಳಿ 11:30ಗೆ ಹೊರಡ್ತಾ ಇದ್ದೀವಿ. 1 ಅವರ್ ಲೇಟ್ ಆಯಿತು. ಯಾವಾಗಲೂ ಕಾರಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋದು, ಅದಕ್ಕೆ ಸ್ವಲ್ಪ ಇರಲಿ ಅಂತ ಮನೆಯಿಂದ ಸ್ಟಾರ್ಟ್. ಹೋಪ್ ಯು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದಿಸ್ ಬ್ಲಾಗ್. Wish you many more happy birthday. ಥ್ಯಾಂಕ್ ಯು. ಹೌದಾ? ಅದೇ ಟ್ರೀಟ್. ಆಕ್ಚುಲಿ ನಾನು ಒಂದು ವಿಷಯ ಹೇಳ್ತೆ, ಎಲ್ಲರಿಗೂ ಗೊತ್ತಪ್ಪ. ಒಂದು ವಿಷಯ, ಈ ಬರ್ತ್ಡೇ ಯಾರ್ದಿರುತ್ತ ಆಕ್ಚುಲಿ ಅವ್ರ ಹತ್ರ ಟ್ರೀಟ್ ತಗೊಂಬಕಾಗ. ಆಕ್ಚುಲಿ ಅವ್ರು ಅವತ್ತು ಹುಟ್ಟದ್ದು, ಆಯ್ತಾ, ಹುಟ್ಟದ ದಿನ ಅವ್ರಿಗೆ ಅವ್ರ ಫ್ರೆಂಡ್ಸ್ ಟ್ರೀಟ್ ಕೊಡ್ಕ. ಮಗ ನೀವು ಹುಟ್ಟಿದೀನಿ, ನಂಗೆ ಒಳ್ಳೆ ಫ್ರೆಂಡ್, ನನ್ನ ಏನೋ ಒಂದು ನನ್ನ ಕಷ್ಟ ಕಾಯ್ದೀನಿ ಅಂತ ಹೇಳಿ ಕರ್ದು ಪಾರ್ಟಿ ಕೊಡ್ಕ. ಬರ್ತ್ಡೇ ಬಾಯ್ ನಾನೇ ಹುಟ್ಟಿದ ನಾನೇ ಕೊಡ್ಕ ಹೋಗ್ಬೋದ ಪಾರ್ಟಿ? ಅದನ್ನ ಅರ್ಥ ಆಯ್ತಾ? ಹುಟ್ಟದಕ್ಕೊಂದು ಖುಷಿ ತಾನೆ ನಿಂಗೆ. ನೀವು ಚಂದ, ನೀನ್ ಒಳ್ಳೆ ಹುಡುಗ, ನೀನ್ ಚಂದ, ನೀನ್ ಚಂದ ಅಂತ ಯಾರಾದ್ರೂ, ಸುಕ್ಕು ಚಂದ ಅಂತ ಯಾರಾದ್ರೂ ಕಮೆಂಟ್ ಹಾಕಿ. ಹೆಂಗ್ರೋ ಹಿಂಗೆಲ್ಲ ಹೇಳ್ತೀರಾ? ಸುಕ್ಕು ಚಂದ ಆದ್ರೆ ಕಮೆಂಟ್ ಹಾಕಿ, ಚಂದ ಅಂತ, ಆಮೇಲೆ ಒಪ್ಕಂತ ನಾನು, ಆಯ್ತಾ? ಯಾರು ಹಾಕೋದಿಲ್ಲ, ಟೆರರ್ ಕಣಕ್ಕಿತ್ತು, ಟೆರರ್. ಬೆಂಕಿ ಉಂಡೆ ಅಷ್ಟೇ. ಇವಾಗ ಮಾನ್ಕಟ್ಟೆ ಹೋಗ್ತಾ ಇತ್ತು ಅಷ್ಟೇ ಅಲ್ಲ, ಅಷ್ಟೇ. ಹಾಂ,
ನಾನ್ ಸಾರಿ ಹಾಕಿದೆ, ನಂದು ಸುಕ್ಕುದು ಡ್ರೆಸ್ಸಿಂಗ್ ಅಂದ್ರೆ ವೈಟ್ ಅಂಡ್ ಮತ್ತೆ ರೆಡ್ ಮ್ಯಾಚ್ ಮಾಡುವಂತ ಮ್ಯಾಚ್ ಮಾಡಿತ್ತು. ಸೊ ಹೆಂಗ್ ಕಾಣ್ತಾ ಇತ್ತು ಅಂತ ಕಮೆಂಟ್ ಹಾಕಿ. ಸೊ ಈಗ ಊಟಕ್ಕೆ ಬಂದಿತ್ತು, ಊಟ ಮಾಡಿ ಮತ್ತೆ ದೇವಸ್ಥಾನದಿಂದ ಹೊರಟು ನಾವು ಕೇರಾಡಿ ಕೇಶವನಾಥ ಟೆಂಪಲ್ ನೋಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸರಿ ಅಂತ ಒಂದು 20 ಕಿಲೋಮೀಟರ್ ಗ್ಯಾಪಲ್ಲಿ ಇತ್ತಲ್ಲ ಅಂತ ಹೊರಟ್ವಿ. ನಮ್ಗೆ ಸ್ಟಾರ್ಟಿಂಗ್ ಏನು ಅನಿಸ್ಲಿಲ್ಲ, ಆಮೇಲೆ ರೋಡ್ ಹೇಗಿತ್ತು ಅಂತ ನೀವೇ ನೋಡಿ. ಆದರೆ ಆಫ್ ರೋಡ್ ಇತ್ತು ಅಂತ ಗೊತ್ತು, ಬಟ್ ಇಷ್ಟೊಂದು ಒಂಥರ ಕಾಡು ಮಧ್ಯೆ ಇತ್ತು ಅನ್ನೋದು ಐಡಿಯಾ ಕೂಡ ಇರಲಿಲ್ಲ. ಈ ಥರ ಇತ್ತು ಅಂತ ಹೇಳಿದರೆ ನಾನು ಫಸ್ಟಿಗೆ ಬೇಡ ಅಂತಲೇ ಹೇಳ್ತಿದ್ದೆ. ಫಸ್ಟು ಸ್ವಲ್ಪ ದೂರ ಅಂತ ಹೋದ್ವಿ. ಆಮೇಲೆ ನಮಗೆ ಮ್ಯಾಪಲ್ಲಿ ತೋರಿಸಿದ್ದು 4 ಕಿಲೋಮೀಟರ್ ಇತ್ತು ಅಂತ ತೋರಿಸ್ತು. ಸರಿ ಹೋಗೋಣ, ಮುಂದೇನಾದರೂ ಮನೆ ಏನಾದರೂ ಅಲ್ಲಲ್ಲಿ ಸಿಗ್ಬೋದು ಅಂತ ನೋಡಿದ್ರೆ ಏನು ಅಂದರೆ ಏನೂ ಇಲ್ಲ, ಫುಲ್ ಕಾಡು ರೋಡು. ನನಗೆ ಆಮೇಲೆ ಸ್ವಲ್ಪ ಭಯ ಆಗೋಕ್ಕೂ ಸ್ಟಾರ್ಟ್ ಆಯಿತು. ಇದೇನು ಹೋಗ್ತಾನೆ ಇದ್ದೀವಿ, ಹೋಗ್ತಿರೋ ರೂಟ್ ಸರಿ ಇದೆಯಾ ಎಂತಂತನೂ ಗೊತ್ತಿಲ್ಲ. ಯಾಕಂದರೆ ನಮ್ಮ ಮ್ಯಾಪ್ ಕೂಡ ಅಲ್ಲಿಗೆ ಕಟ್ ಡೌನ್ ಆಗಿತ್ತು, ನೆಟ್ವರ್ಕ್ ಕೂಡ ಇರಲಿಲ್ಲ. ನಾವೇನೋ ಸ್ವಲ್ಪ ಹತ್ತಿರದಲ್ಲಿ ಇತ್ತಂತ ಬಂತು, ಇದು ಹತ್ತಿರ ಅಲ್ಲ, ಸುತ್ತ ಕಾಡು. ಇಬ್ಬರೇ ಸುಕ್ಕು ಸಿಕ್ಕಾಬಿಟ್ಟೆ ನರ್ವಸ್ ಆಯ್ತು. ಫೇಸ್ ಕಂಡ್ರೆ ಗೊತ್ತಾಗ್ತೈತೆ. ಹಂಗಲ್ಲ, ಒಂದು ಬಾಯ್ಸ್ ಇದ್ರೆ ಓಕೆ, ಬಟ್ ನನ್ನ ಕರ್ಕೊ ಬಂದಿದ್ದಲ್ಲ, ನನಗೆ ಸ್ವಲ್ಪ ನರ್ವಸ್ ಆಗ್ತದೆ. ನರ್ವಸ್ ಅವನಿಗಲ್ಲ, ಬಟ್ ನಂಗೂ ಆಗ್ತೈತೆ. ಬಟ್ ನಂಗೆ ತೋರ್ಸ್ಕೊಂಡ್ ಅದೇ ಎಂತ ಸಹ ಇಲ್ಲ ನಂಗೆ. ಓಕೆ, ದೇವಸ್ಥಾನಕ್ಕೊಂದು ಹೋಗಿ ಬಂದಿತ್ತು, ಅದೊಂದು ಪ್ರಸಾದ ಒಂದಿತ್ತು ಅಷ್ಟೇ. ಹಂಗಲ್ಲ ಎಲ್ಲನೂ ಅಂದ್ರೆ ಮಧ್ಯಾಹ್ನ ಉರಿ ಬಿಸಿಲು ಬೇರೆ, ನಾಳೆ ಬೇರೆ ರೆಡ್ ಕಲರ್ ಸಾರಿ ಹಾಕೊಂಡು ಕೂದಲೆಲ್ಲ ಬಿಟ್ಕೊಂಡು ಅದೊಂದು ಬದ್ದೆ. ಮತ್ತೆ ದೆವ್ವ ಬಂದ್ರೆ ಅಟ್ಲೀಸ್ಟ್ ಆದ್ರೂ ಪ್ರಸಾದ ಇತ್ತು ಅಂತ ಹೇಳಕ್, ಇದು ದೆವ್ವಕ್ಕಿಂತ ಮನುಷ್ಯರು ಹೇಳಕ್ಕಾಗ್ತಿಲ್ಲ. ಹಿಂಗ್ ಬತ್ರ ಎಲ್ರನ್ನು ಬೆರ್ಸಿ ಬಿಡುತ್ತದೆ. ಇವಾಗ ನಿಂಗೆ ಇವಾಗ ಹೇಳ್ತಿದ್ದೆ, ಇವಾಗ ಅಲ್ಲಿ ಒಂದು ನೋಡಲ್ದು ಎಲೆ ಕೂಡ ಹಂಗ ಹೋಗ್ತಿದೆ, ಏನೋ ಒಂಥರ ಫೀಲ್ ಆಗ್ತೈತೆ ನಂಗೆ. ನಿಮ್ಗೆ ಗೊತ್ತಾ ಯಾವ ಮೂವಿ ಗೊತ್ತಾ ಸುಕ್ಕು? 6 - 5 = 2 ಅದೇ ತರ ಫೀಲ್. ಇಲ್ಲೊಂದು ಸಣ್ಣ ದಂಡಿ ಗುಡಿ ಸಿಕ್ತು, ಸ್ವಲ್ಪ ಪರವಾಗಿಲ್ಲ. ಬಟ್ ಬರ್ತಾ ವಾಪಸ್ ಅದೇ ರೋಡಾಗ ಹೋಯ್ಕಂತ ಬೇರೆ ಯಾವ್ದಾದ್ರು ಇತ್ತಕ್ಕೆ ಒಂದು 10 ಕಿಲೋಮೀಟರ್ ಜಾಸ್ತಿ ಆದ ರೋಡಿಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡ್ಬೇಕಾದ್ರೆ ಆ ಕಡೆಯಿಂದ ಅಪ್ಪ ಪೆಟ್ರೋಲ್ ಮಾವದನ್ ಕೊಡ್ತಾನ ಅಲ್ಲಿಗೆ ಇತ್ತು, ಅದಕ್ಕಲ್ಲ ಪೆಟ್ರೋಲ್ ಹಾಕ್ಸೋಣ ಮಾವ ಚಾಪರ್ ಬಿಡ್ತಾನ ಕೆಳಗೆ. ನಿಮ್ಮ ಮಾವನ ಕೆಲ್ಸಕ್ಕೆ ಹೋಗಿರಲ್ಲ ಪಾಪ. ನಿಜ ಒಂಥರ ಹಾರರ್ ಫಿಲ್ಮ್ ಹಂಗೆ ಬಂದಿತ್ತಲ್ಲ, ಆ ಥರ ಅನಿಸ್ತೈತೆ ನಂಗೆ. ನಿಜ ನೆಕ್ಸ್ಟ್ ಲೆವೆಲ್. ಜಸ್ಟ್ ತೋರಿಸ್ತಾ ಇರಿ ನಿಮಗೆ. ಯಾರಂದ್ರೆ ಯಾರು ಇಲ್ಲ, ಅಟ್ಲೀಸ್ಟ್ ಏನಾದ್ರು ಆಯ್ತು ಅಂದ್ರೆ ಯಾರು ಇಲ್ಲ, ಆ ಥರ ಇತ್ತಿದ್ದು ರೋಡು. ನಾನಿನ್ನಂತೂ ಗ್ಯಾರಂಟಿ, ನಂಗೆ ಗೊತ್ತಿಲ್ಲ ಪ್ಲೇಸಿಗೆ ಬರ್ತಾನೆ. ನಾನು ಆ್ಯಕ್ಚುಲಿ ಬರ್ತಾನೆ ಇಲ್ಲ ಹಿಂಗಿದ್ದ ಪ್ಲೇಸಿಗೆ. ನೀವು ಇಲ್ಲಿ ನೋಡ್ತಿರ್ಬೋದು ಮ್ಯಾಪಲ್ಲಿ, ಫುಲ್ ಕಾಡು ಮಧ್ಯೆ ನಾವಿದ್ವಿ. ಯಾರಂದರೆ ಯಾರೂ ಇರಲಿಲ್ಲ. ನಾನು ಹೇಳೋದೇನೆಂದರೆ, ಈ ಥರ ಎಲ್ಲ ಪ್ಲೇಸಲ್ಲಿ ಬರ್ತೀರಿ ಅಂದರೆ ಒಂದು 4-5 ಜನ ಇದ್ದರೆ ಬರೋವಾಗ ಬೆಟರ್ ಅಂತ. ಏನಾದರೂ ಆಗುತ್ತೆ ಅಂತಲ್ಲ, ಇದು ಕೂಡ ಊರೇ. ಅಂದರೆ ಜನ, ನನಗೆ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ, ಜನ ಇದ್ದರೆ ಅಯ್ಯೋ ಯಾರೋ ಇದ್ದಾರೆ ಅಂತ ಫೀಲ್ ಆಗ್ತಿತ್ತು, ಇಲ್ಲ ಅಂದರೆ ಅಯ್ಯೋ ಯಾರೂ ಇಲ್ಲ ಅಂತಲೂ ಫೀಲ್ ಆಗ್ತಿತ್ತು. ಒಂಥರ ಏನೋ ಒಂಥರ ವೈಬ್ ನಂಗೆ ಇಷ್ಟ ಆಗಿಲ್ಲ ಅಷ್ಟೇ. ಅಂತೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಒಂದು ಇತ್ತು. ಸೊ ಹಾಗಾಗಿ ಧೈರ್ಯ ಮಾಡಿ ಹೋದ್ವಿ. ಫೈನಲಿ ನನಗೊಂದು ಆರೆಂಜ್ ಕಲರ್ ಫ್ಲ್ಯಾಗ್ ಕಂಡಿತು. ಅದಾದ ನಂತರ ಏನೋ ಒಂದು ರಿಲೀಫ್ ಕೂಡ ಸಿಕ್ತು ನನಗೆ. ಮತ್ತು ಇಲ್ಲಿ ತುಂಬ ಕಾರ್ ಕೂಡ ಇತ್ತು. ಸೊ ಅಂತೂ ನಾವೇನೋ ದೇವಸ್ಥಾನಕ್ಕೆ ರೀಚ್ ಆಗ್ತಾಯಿದ್ದೀವಿ ಅಂತ ಒಂದು ಫೀಲ್ ಕೂಡ ಬಂತು. ಸರಿ ಅಂತ ಮುಂದೆ ಹೋದ್ವಿ. ಮತ್ತು ಇಲ್ಲಿ ಏನಂದರೆ, ಕಾರಲ್ಲಿ ಬಂದಿರೋದಲ್ಲ, ಫುಲ್ ಗಾಡಿ ಫಾಸ್ಟಾಗೂ ಹೋಗೋಕ್ಕಾಗಲ್ಲ, ಆ ಥರನೂ ಇತ್ತು ರೋಡು. ಸೊ ಆದಷ್ಟು ನಿಧಾನವಾಗಿ ಹೋಗಬೇಕಿತ್ತು. ಸೊ ಅದು ಸ್ವಲ್ಪ ಅಂದರೆ ಕಾರ್ ಯಾರಾದರೂ ಬಂದರೆ ರಿಟರ್ನ್ ತಿರ್ಸೋಕ್ಕೂ ಆಗಲ್ಲ, ಆ ಥರನೂ ಭಯ ಇತ್ತು. ಟೋಟಲಿ ಹಾಗೋ ಹೀಗೋ ಏನೋ ಹೆದರ್ಕೊಂಡು ಅಂತೂ ದೇವಸ್ಥಾನ
ಒಂದೇ ಮಾಡೋದು. ಸುಖ ಭಯ ಆಗ್ತದೆ ಕೋಲ್ಡ್ ಇರ್ತದ. ತುಂಬ ದಿನದ ಕನಸು ನಂದು ಈ ದೇವಸ್ಥಾನ ಬರಬೇಕು ನೋಡಬೇಕು ಅಂತ. ಫೈನಲಿ ಅದು ಸುಕ್ಕು ಬರ್ಡೇ ದಿನ ಆಯಿತು. ಮತ್ತು ಇನ್ನೊಂದು ಏನಂದರೆ ಪೂಜೆ ಮಾಡಿಸಿದ್ವಿ, ಪ್ರಸಾದ ಕೂಡ ತುಂಬ ಚೆನ್ನಾಗಿ ಬಂತು ಅಂತ ಭಟ್ರು ಹೇಳಿದ್ರು. ಅದು ಒಂದು ಕಡೆ ಖುಷಿ ಆಯಿತು. ಆದರೆ ಒಂದೇನಂತ ಹೇಳಿದ್ರೆ, ನಾನು ಸಾರಿ ಹಾಕ್ಕೊಂಡಿದ್ನಾ, ಸರಿಯಾಗಿ ಮೊಬೈಲ್ ಹಿಡ್ಕೊಳ್ಳೋಕ್ಕೂ ಆಗಲಿಲ್ಲ. ಸಾರಿ ಹಿಡ್ಕೊಬೇಕಿತ್ತು, ಯಾವುದು ಅಷ್ಟು ಕಂಫರ್ಟ್ ಅಂತ ಅನಿಸ್ಲಿಲ್ಲ. ಅದು ಅಲ್ಲೇ ಪಕ್ಕದಲ್ಲಿ ಒಂದು ಬಾವಿ ಥರ ರಿಂಗ್ ಏನೋ ಹಾಕಿದ್ರು. ಅದರ ಒಳಗಡೆ ಉದ್ಭವ ಲಿಂಗ ಇದೆ, ಟಚ್ ಮಾಡಿ ನೋಡಿ ಅಂತ ಹೇಳಿದ್ರು. ಅದು ಕೂಡ ಟಚ್ ಮಾಡಿದೆ. ಸುಕ್ಕು ಕೂಡ ಅದು ಟಚ್ ಮಾಡಿದ್ರು. ಅದು ಕೂಡ ಹಾಗೆ ಏನೋ ಒಂದು ಮೈಂಡ್ ರಿಫ್ರೆಶ್ ಅಂತ ಅನಿಸುತ್ತೆ. ಅದಾದ ನಂತರ ಇಲ್ಲಿ ದನ ಕೂಡ ಸಾಕಿದ್ರು. ಒಂದು 2-3 ದನ ಇತ್ತು. ಮತ್ತು ಇಲ್ಲಿ ದೇವಸ್ಥಾನದ ಕಡೆಯಿಂದ ಊಟ ಇರುತ್ತಂತೆ. ಡೈಲಿ ಇರುತ್ತಾ ಏನು ಅಂತ ನನಗೂ ಸಹ ನೆನಪೋಯ್ತು. ದೇವಸ್ಥಾನದ ಕಡೆಯಿಂದ ಊಟ ಇರುತ್ತೆ. ದೇವಸ್ಥಾನ ಹೋಗಿ ಬಂತು, ಮತ್ತು ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಜಾಸ್ತಿ. ಸೊ ಈಗ ಫೈನಲಿ ಡ್ರೆಸ್ ಚೇಂಜ್ ಮಾಡಿ ಒಂದು ಕಡೆ ಹೊರಟಿದ್ದೀವಿ. ಅಂದರೆ ಒಂದು ಬರ್ಡೇ ಗಿಫ್ಟ್ ಅಂತ ನಾನು ಏನು ಕೊಟ್ಟಿಲ್ಲ, ಜಸ್ಟ್ ಕೇಕ್ ಕಟ್ ಮಾಡಿಸಿ ಸುಮ್ಮನೆ ಇದ್ದೆ ಅಷ್ಟೇ. ಇವಾಗ ಬರ್ಡೇ ಗಿಫ್ಟ್ ಅಂತ ಅವ್ನಿಗೇನಾದರೂ ಒಂದು ಕೊಡೋಣ ಅಂತ ಒಂದು ಮೈಂಡಲ್ಲಿದೆ. ಮೈಂಡಲ್ಲೆಲ್ಲ ಫಿಕ್ಸ್ ಆಗಿದ್ದೀನಿ, ನೋಡೋಣ. ಹೋಗ್ಬಿಟ್ಟು ಚೆಕ್ ಮಾಡಿ, ಆಲ್ರೆಡಿ ಟೈಮ್ ಕೂಡ ಆಯ್ತು. ಇವಾಗ ಚೆಕ್ ಮಾಡಿಬಿಟ್ಟು ಅದೇ ಗಿಫ್ಟನ್ನು ಅವನಿಗೆ ಕೊಡ್ಸೋಣ ಅಂತ. ಯಾಕಂದರೆ ಅವ್ನು ತುಂಬ ದಿನದಿಂದ ಕೇಳ್ತಿದ್ದ, ಬಟ್ ಅದನ್ನು ಗೋಲ್ಡಲ್ಲಿ ಕೇಳ್ತಿರ್ಲಿಲ್ಲ. ನನಗೆ ಸಿಲ್ವರಲ್ಲಿ ಮಾಡೋಣ ಆ ಥರದ್ದೊಂದು ಅಂತ ಕೇಳ್ತಾ ಇದ್ದ. ಅದಕ್ಕೆ ಹೇಗೂ ಬರ್ಡೇಗೆ ಅಲ್ಲ, ಮತ್ತು ನಾನು ಅವನಿಗೆ ಮುಂಚೆ ಆದರೂ ಬಟ್ಟೆ ಗಿಟ್ಟೆ ಅಂತ ಕೊಡಿಸ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಚಿಕ್ಕದೇ, ಏನು ದೊಡ್ಡದೇನು ಕೊಡ್ತಾ ಇಲ್ಲ. ಸೊ ಲಾಸ್ಟ್ ಇಯರ್ ರಿಂಗ್ ಕೊಟ್ಟಿದ್ದೆ, ಲಾಸ್ಟ್ ಇಯರ್ ಅಲ್ಲ ಅದ್ರ ಲಾಸ್ಟ್ ಇಯರ್. ಸೊ ಈ ವರ್ಷ ಕಿವಿ ಸ್ಟಡ್ ಕೊಡೋಣ ಅಂತ. ಅವನಿಗೂ ಗೊತ್ತಿಲ್ಲ ಇದು, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ನಾನು ಹೇಳಿದ್ದೀನಿ, ಸರಿ ನಿಂಗೆ ಕೊಡಿಸ್ತೀನಿ, ಸಿಲ್ವರ್ದೇ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಬರ್ತದೆ ಇವಾಗ. ಲಿಟಲ್ ರಾಕ್ ಮತ್ತೆ ಕ್ರಾಸ್ ಒಟ್ಟಿಗೆ ಇರ್ತಲ್ಲ. ಬರ್ಡೇ ಗಿಫ್ಟ್ ಸೂಪರ್. ಬೆಳ್ಳಿ ಅಂತ ಹೇಳ್ಕೊಂಡೆ ನಾನು ಹೇಳ್ದೆ ಹೆಂಗಲ್ವ, ಬೆಳ್ಳಿ ಅಂತ ಹೇಳದ್ದು ನೀವು ಮತ್ತೆ ಪುನಃ ಕಾಣ್ತಿದ್ದೀವಿ ಚಿನ್ನ. ನಾನು ಎಂತ ಕನ್ಫ್ಯೂಸ್, ಇದೆಂತ ಹೌದಾ ಅಲ್ದ, ಎಂತ ಕತೆ ಎಂತ ಕತೆ. ನಿಧಾನ. ಆಲ್ವೇಸ್ ರೈಟ್ ಅಂದ್ರೆ ಆಯ್ತೀನಿ. ವಿಜಿಗೊಂದು ಕಾಲ್ ಮಾಡೋಣ. ಅಲ್ಲಿಂದ ನಾವು ಬಂದಿತ್ತು ಮಣಿಪಾಲ್ ಬೆಕಸಿನ್ಗೆ ಒಂದು ಒಳ್ಳೆ ಊಟ ಮಾಡೋಣ ಅಂತ. ನಮ್ಗೆ ಬೇಕಾಗಿದ್ದ ಫುಡ್ಡೆಲ್ಲ ಆರ್ಡ್ರ್ ಮಾಡಿ ನಮಗೆ ಅಂತ ಸ್ವಲ್ಪ ಟೈಮ್ ಕೊಟ್ಕೊಂಡು ಮಾತಾಡಿದ್ವಿ. ಸೊ ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.